ನೋಡ್ತಾ ಇರೋ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ವೈಟ್ ವೈಟ್ ಅಂದರೆ ಶುಭ್ರ, ವೈಟ್ ಅಂದರೆ ಸ್ವಚ್ಛ, ವೈಟ್ ಅಂದರೆ ಬೆಳಕು, ವೈಟ್ ಅಂದರೆ ಮೋಸ ವಂಚನೆ ಇಲ್ಲದ್ದು, ವೈಟ್ ಅಂದರೆ ವಿಶ್ವಾಸ, ವೈಟ್ ಅಂದರೆ ಪ್ರಾಮಾಣಿಕತೆ, ವೈಟ್ ಅಂದರೆ ನಂಬಿಕೆ. ಇದೇ ವೈಟ್ ಅನ್ನುವಂಥ ಹೆಸರನ್ನ ಇಟ್ಕೊಂಡು ಬಿಸ್ನೆಸ್ನ ಶುರು ಮಾಡಿ ಇವತ್ತು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರುವಂಥ ಒಬ್ಬ ಸಾಧಕ ಇವತ್ತು ನನ್ನ ಜೊತೆಗಿದ್ದಾರೆ. ವೈಟ್ ಗ್ರೂಪ್ ಆಫ್ ಕಂಪನೀಸ್ನ MD ಹಾಗೆ ಚೇರ್ಮನ್ ಆಗಿರುವಂತಹ ಬಾಬು ಸಿ ಜೋಸೆಫ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಆರ್ಮಿಯಲ್ಲಿ ಸೇವೆಯನ್ನ ಸಲ್ಲಿಸ್ತೀರಿ, ಅದಾದ ಬಳಿಕ ಸುದೀರ್ಘ 15 ವರ್ಷಗಳ ಒಂದು ಬಿಸ್ನೆಸ್ ಲೈಫ್. 15 ವರ್ಷದಲ್ಲಿ ಬಿಸ್ನೆಸ್ನಲ್ಲಿ ನೀವು ಏರಿರುವಂಥ ಎತ್ತರ ಅದು ಬಹಳ ದೊಡ್ಡದು ಸರ್. ಎಷ್ಟು ಖುಷಿ ಇದೆ ಇವತ್ತಿನ ಈ ದಿನದಲ್ಲಿ ಇಷ್ಟು ಸಾಧಕನಾಗಿ ಕೂತಿದ್ದೀರಿ, ಎಷ್ಟು ಖುಷಿ ಇದೆ ಸರ್? ನನಗೆ ತುಂಬ ಖುಷಿಯಾಗುತ್ತೆ. ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಿದ್ದೀನಿ ಅದನ್ನು ನಾನು ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ಇನ್ನು ನೆಕ್ಸ್ಟ್ ಜನ್ರೇಷನ್ಗೂ ಅದನ್ನೇ ಹೇಳ್ಕೊಡ್ತಾ ಇದ್ದೇನೆ. ಹಾರ್ಡ್ ವರ್ಕು, ಪೇಷನ್ಸ್ ಇದ್ದರೆ, ಸಿನ್ಸಿಯಾರಿಟಿ ಇದ್ದರೆ ಎಲ್ರಿಗೂ ಒಳ್ಳೇದು ಮಾಡಿ ಮುಂದಕ್ಕೆ ಬರ್ತೀರಾ ಅಂತ ಹೇಳ್ಬೋದು ನಾನು. ಈ ವೈಟ್ ಪ್ರಾಜೆಕ್ಟ್ಸು ಹಾಗೆ ವೈಟ್ ಗೋಲ್ಡ್ ಇದಿವತ್ತು ಎಲ್ಲರ ಮನೆ ಮಾತಾಗ್ಬಿಟ್ಟಿದೆ. ಈ ಎರಡೂ ಕಂಪನಿಗಳ ಹೆಸರು ಎಲ್ರಿಗೂ ಕೂಡ ಚಿರಪರಿಚಿತ. ಆ ಮೂಲಕ ಬಾಬು ಸಿ ಜೋಸೆಫ್ ಅವರು ಕೂಡ ಚಿರಪರಿಚಿತ. ಬಟ್ ಬಾಬು ಸಿ ಜೋಸೆಫ್ ಅವರು ಮೂಲತಃ ಎಲ್ಲಿಯವರು, ಬೆಂಗಳೂರಿಗೆ ಯಾವಾಗ ಬಂದರು, ಅವರ ಬಾಲ್ಯ, ಅವರ ಒಂದು ವೃತ್ತಿ ಜೀವನ ಹೇಗೆ ಆರಂಭ ಆಯಿತು ಅಂತ ತಿಳ್ಕೊಳ್ಳುವಂತಹ ಕುತೂಹಲ ಸರ್. ನಮ್ಮಪ್ಪ 1962 ಬೆಂಗಳೂರಿಗೆ ಬಂದರು. 1964 ಅವ್ರಿಗೆ ಮದುವೆ ಆಯಿತು. 65 ದೊಡ್ಡ ಮಗ, ನಾನು ಎರಡನೇ ಮಗ. 1967 ನಮ್ಮ ತಮ್ಮ ಒಬ್ಬ ಇದ್ದಾನೆ. 1969 3 ಜನನೂ ಫಿಲೋಮಿನಾ ಆಸ್ಪತ್ರೆ ಬೆಂಗಳೂರಲ್ಲಿ ಹುಟ್ಟಿದವರು. ಅದಾದ ನಂತರ 1974 ನಮ್ಮಪ್ಪ ಸ್ವಂತ ಮನೆ ತೊಗೊಂಡ್ರು. ಬೇಕ್ರಿ ಇಟ್ಟಿದ್ರು. ಅವರ ಕೆಲಸ ಏನು ಅಂದರೆ ಬೇಕ್ರಿ ಅಂಗಡಿ ಇತ್ತು. ಅಲ್ಲಿ 1974 ಶುರು ಇದಾಗಿದ್ದು. ಸ್ವಂತ ಮನೆ, ಸ್ವಂತ ಬೇಕ್ರಿ ಎಲ್ಲ ಇತ್ತು. ನಾನು ಓದಿದ್ದು ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲಲ್ಲಿ. ಅಲ್ಲಿ ನಾನು SSLC ಮಾಡಿದೆ. ಆಮೇಲೆ 1982 SSLC ಪಾಸಾಗಿ 1982 ಕ್ರೈಸ್ಟ್ ಕಾಲೇಜ್ PUC ಸೇರಿಕೊಂಡೆ. 1987 ಡಿಗ್ರಿ ಮುಗಿಸ್ದೆ, BSc ಮುಗಿಸ್ದೆ ಕ್ರೈಸ್ಟ್ ಕಾಲೇಜಲ್ಲಿ. ಅದೇ ಸಮಯದಲ್ಲಿ ನಾನು ಡಿಫೆನ್ಸ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕ್ಲರ್ಕಾಗಿ ಸೇರಿಕೊಂಡೆ 1987. ಅಲ್ಲಿಂದ ಅಲ್ಲಿ 21 ವರ್ಷ ಸರ್ವಿಸ್ ಮಾಡಿದ್ದೀನಿ. ಇದಾದ ನಂತರ 2008 ನಾನು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡೆ. ಯಾಕೆ? ಅದು ನನಗೆ ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಬಿಸ್ನೆಸ್ ನಾನೇ ಯಾಕೆ ಶುರು ಮಾಡಬಾರ್ದು, ನಾನು ಇವ್ರ ಹತ್ರ ತೊಗೊಂಡು ಮಾರೋದು ಯಾಕೆ ಬೇಕಿತ್ತು, ನಾನೇ ಮಾಡಬಾರ್ದಲ್ಲ ಅಂಥೇಳಿ ನಾನೇ ಒಂದು ಕಂಪ್ನಿ ಶುರು ಮಾಡಿದೆ 2008. ಆ ಸಮಯದಲ್ಲಿ ನನ್ನ ಮಿಸ್ಸಸ್ ವೈಫ್ ಅವರು ಮಲ್ಯಾದಿತ್ಯ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೈನ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದರು. ಅವ್ರನ್ನೂ ಕೇಳಿದೆ, ನೀನು ರಿಸೈನ್ ಮಾಡು, ನಾವಿಬ್ಬರೂ ಸೇರಿ ಬಿಸ್ನೆಸ್ ಶುರು ಮಾಡೋಣ ಅಂತ. ನಾವಿಬ್ಬರೂ ಸೇರಿ ಬಿಸ್ನೆಸ್ ಶುರು ಮಾಡಿದ್ರಿ. ಆವಾಗ ಇದು ನಾನು ನಡೆಸ್ತಾ ಇದ್ದಿದ್ದು 1 ಮ್ಯಾನ್ ಆರ್ಮಿ. ನಾನೇ ಜಾಗ ಹುಡ್ಕೋದು, ನಾನೇ ಸೈಟ್ಗಳು ಮಾಡಿಸೋದು. ಅದಾದಮೇಲೆ ನಾನೇ ಕಸ್ಟಮರ್ನ ಕರ್ಕೊಂಡು ಹೋಗ್ತೀನಿ ಜಾಗ ತೋರಿಸೋದಕ್ಕೆ. ಜಾಗ ತೋರಿಸಿ ವಾಪಸ್ ಬಂದು ಅವ್ರಿಗೆ ಓಕೆ ಅಂದರೆ ನಾನೇ ಅವ್ರಿಗೆ ಅಗ್ರಿಮೆಂಟ್ ಟೈಪ್ ಮಾಡ್ತಿದ್ದೆ. ಸೇಲ್ ಅಗ್ರಿಮೆಂಟ್ ಟೈಪ್ ಮಾಡ್ತಿದ್ದೆ, ಸೇಲ್ ಡೀಡ್ ಟೈಪ್ ಮಾಡ್ತಿದ್ದೆ. ನಾನೇ ಕರ್ಕೊಂಡೋಗಿ ದುಡ್ಡು ಕಲೆಕ್ಷನು ಮಾಡಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡ್ತಿದ್ದೆ. ಅವ್ರ ಒಬ್ಬರೇ ಓಡಾಡ್ತಿದ್ದೆ. ಜೊತೆಗೆ ಯಾರೂ ಇರಲಿಲ್ಲ. ಅಲ್ಲಿಗೆ ಈ ಕಂಪನಿ ಶುರುವಾಗಿದ್ದು ಒಬ್ಬ ವ್ಯಕ್ತಿಯಿಂದ, ಅದು ಬಾಬು ಸಿ ಜೋಸೆಫ್ ಅವರು. ಹೌದು. ಮಿಸ್ಸಸ್ಸು ಸಪೋರ್ಟ್ ಕೊಡ್ತಿದ್ರು. ಮಗ ಓದ್ತಿದ್ದ, ಮಗಳು ಓದ್ತಿದ್ರು. ಇಬ್ಬರು ಅಲ್ಲೇ ಮಲ್ಯಾದಿತಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ಓದ್ತಿದ್ರು. 2015 ಮಗ ಡಿಗ್ರಿ ಮುಗಿಸಿ ಬಂದ. ಆಗ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂಥೇಳಿ ನಾವು ವೈಟ್ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಶುರು ಮಾಡಿದ್ರೆ. ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸರ್. ಬಾಬು ಸಿ ಜೋಸೆಫ್ ಅವರು ಚಿನ್ನದ ಸ್ಪೂನನ್ನು ಹಿಡ್ಕೊಂಡು ಹುಟ್ಟಿದಂಥವ್ರಲ್ಲ. ಇವತ್ತವ್ರು ಏನೇ ಮಾಡಿದ್ರು ಅವರ ಸ್ವಂತ ಬಲದಿಂದ, ಅವರ ಪರಿಶ್ರಮದಿಂದ ಮಾಡಿದ್ದಾರೆ. ವೈಟ್ ಪ್ರಾಜೆಕ್ಟ್ಸ್ನ ಶುರು ಮಾಡ್ತೀರಿ. ವೈಟ್ ಅನ್ನುವಂಥ ಹೆಸರನ್ನು ಯಾಕಿಟ್ರಿ ಅನ್ನುವಂಥ ಕುತೂಹಲ ಸರ್ ನನಗೆ. ಈ ವೈಟ್ ಅಂತ ಇಟ್ಟಿದ್ದು ಎಲ್ರಿಗೂ ಗೊತ್ತು. ನನ್ನ ಮನಸ್ಸಲ್ಲಿದ್ದು ಏನೇ ಮಾಡಿದ್ರು ಪ್ಯೂರಾಗಿ ಮಾಡಬೇಕು, ಮೋಸ ಮಾಡಬಾರ್ದು, ಸಿನ್ಸಿಯಾರಿಟಿ ಇರಬೇಕು ಏನು ಮಾಡಿದ್ರು. ಆ ಉದ್ದೇಶದಿಂದ ವೈಟ್ ಅಂದರೆ ಪ್ಯೂರಿಟಿ. ಅಲ್ಲಿಗೆ ನಾನು ಕೊಟ್ಟ ಇಂಟ್ರೊಡಕ್ಷನ್ ಕರೆಕ್ಟ್ ಆಗಿತ್ತು. ಕರೆಕ್ಟು. ಅದೇ ರೀಸನ್ಗೆ ವೈಟ್ ಮಾಡಿದ್ದು. ಯಾಕಂದರೆ ನನಗೆ ಎಲ್ಲೂ ಶಾರ್ಟ್ಕಟ್ ಹೊಡೆಯೋ ಅಭ್ಯಾಸ ಇಲ್ಲ. ಸ್ಟ್ರೈಟ್ ಫಾರ್ವರ್ಡು, ಸಿನ್ಸಿಯರ್
ನಾನು ಏನೇ ಮಾಡಿದ್ರೂ ಶ್ರದ್ಧೆಯಿಂದ ಮಾಡ್ತೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ. ಅಲ್ಲಿಗೆ ವೈಟ್ ಕೌಂಟಿ ಅಂತ ಪ್ರಾಜೆಕ್ಟ್ ಮಾಡಿದ್ರೆ 40 ಎಕರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬೊಮ್ಮಸಂದ್ರ. ಅದು ತುಂಬ ಚೆನ್ನಾಗಿ ಬಿಸ್ನೆಸ್ ಆಯಿತು. ಸೊ ಈ ವೈಟ್ ಪ್ರಾಜೆಕ್ಟ್ಸ್ ಇದು ಹೇಗೆ ವರ್ಕ್ ಆಗುತ್ತೆ ಸರ್? ಈ ವೈಟ್ ಪ್ರಾಜೆಕ್ಟ್ಸಲ್ಲಿ ನಾವೇನು ಮಾಡ್ತೀರಿ ಅಂದರೆ ಲ್ಯಾಂಡ್ ಅಕ್ವೈರ್ ಮಾಡಿ ಜಾಯಿಂಟ್ ಡೆವಲಪ್ಮೆಂಟ್ಗೆ ಕೊಡ್ತೀರಿ. ಇದರಲ್ಲಿ ಈಗ ಸರ್ಜಾಪುರದಲ್ಲಿ 25 ಎಕರೆ ಪ್ರಾಜೆಕ್ಟ್ ನಡೀತಾ ಇದೆ. ಅದರಲ್ಲಿ ವಿಲ್ಲಾಸು ಅಪಾರ್ಟ್ಮೆಂಟು ಬರ್ತಿದೆ. ಆಮೇಲೆ ಈ ಜಕ್ಕೂರ್ ಹತ್ರ 20 ಎಕರೆ ಅಪಾರ್ಟ್ಮೆಂಟ್ ಬರ್ತಿದೆ. ಆಮೇಲೆ ಇಲ್ಲಿ ಬಂಗಾರಪೇಟೆಯಲ್ಲಿ 20 ಎಕರೆ ಪ್ಲಾಟು ವಿಲ್ಲಾಸು ಬರ್ತಿದೆ. ಇಲ್ಲಿ ನೆಲಮಂಗಲದಲ್ಲಿ ಒಂದು 20 ಎಕರೆ ಅದು ಹೊಸ ಡೆವಲಪ್ಮೆಂಟ್ ನಡೀತಾ ಇದೆ. ಇನ್ನು ಟೋಟಲ್ ಒಂದು 200 ಎಕರೆ ಪ್ರಾಜೆಕ್ಟ್ ನಡೀತಾ ಇದೆ. 30 ಲಕ್ಷ ಸ್ಕ್ವೇರ್ ಫೀಟ್ ಕೆಲಸ ಈಗ ಪ್ರೋಗ್ರೆಸ್ಸಲ್ಲಿದೆ. ಆವತ್ತು ಒಬ್ಬನಿಂದ ಶುರುವಾಗುತ್ತೆ ಈ ಕಂಪನಿ. ಇವತ್ತು ವೈಟ್ ಪ್ರಾಜೆಕ್ಟ್ಸ್ ಅನ್ನುವಂಥದ್ದು ಎಷ್ಟು ದೊಡ್ಡದಿದೆ ಸರ್? ಎಷ್ಟು ಎಂಪ್ಲಾಯೀಸ್ ಇದ್ದಾರೆ ನಿಮ್ಮ ಜೊತೆ? ವೈಟ್ ಪ್ರಾಜೆಕ್ಟ್ಸಲ್ಲಿ ಒಂದು 60 ಜನ ಎಂಪ್ಲಾಯೀಸ್ ಇದ್ದಾರೆ. ಓಕೆ. ವೈಟ್ ಗೋಲ್ಡಲ್ಲಿ ಒಂದು 200 ಜನ ಇದೆ. ಹಾಂ, ಬರೋಣ ಸರ್. ವೈಟ್ ಗೋಲ್ಡ್ ನೀವೇ ಮೆನ್ಷನ್ ಮಾಡಿದ್ರಿ. ಇವತ್ತು ಕರ್ನಾಟಕದ ಬಹಳ ನಂಬಿಕಸ್ಥ ಒಂದು ಖರೀದಿದಾರ, ಚಿನ್ನದ ಖರೀದಿದಾರ ಅಂದರೆ ಅದು ವೈಟ್ ಗೋಲ್ಡ್. ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಬಾಬು ಸಿ ಜೋಸೆಫ್ ಅವರಿಗೆ? ಈಗ ನಾನು ಮನೆ ಕಟ್ಸೋಕ್ಕೆ ಹೋಗಿದ್ದೆ. ನಾನು 97-98 ಮನೆ ಕಟ್ಟಕ್ಕೆ ಹೋದಾಗ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಗೋಲ್ಡ್ ಸೇಲ್ ಮಾಡೋಕ್ಕೆ ಹೋದಾಗ ಫಸ್ಟು ಮಾರವಾಡಿಗಳ ಹತ್ರ ಹೋದೆ. ಅವರು ಅದಕ್ಕೆ 60% ಕೊಡ್ತೀನಿ ಆ ಥರ ಮಾತಾಡಿಕೊಂಡು ಎಲ್ಲೂ ನನಗೆ ಒಳ್ಳೆ ಬೆಲೆ ಸಿಗ್ತಾ ಇರಲಿಲ್ಲ. ಕೊನೆಗೆ ನನ್ನ ಸ್ನೇಹಿತನಿಗೆ ಮಾರಿದೆ. ಬೇರೆ ಆಪ್ಷನ್ ಇಲ್ಲ ಅಂಥೇಳಿ ಸ್ನೇಹಿತ ಅವನು ಹೇಳ್ದೆ ನಾನು ಇಷ್ಟು ಕೊಡ್ತೀನಿ ಅಂದರೆ ನಾನು ಅವನಿಗೆ ಕೊಟ್ಟೆ. ಆವಾಗ ನನಗೆ ಅನ್ನಿಸ್ತು, ನಾನು ಯಾವತ್ತಾದರೂ ಡಿಪಾರ್ಟ್ಮೆಂಟ್ ಬಿಟ್ಟಾಗ ಈ ಒಂದು ಬಿಸ್ನೆಸ್ ಶುರು ಮಾಡಬೇಕು, ಇದು ಒಂದು ನೆಸೆಸಿಟಿ ಇದೆ. ಇದು ಯಾವಾಗ ಅನಿಸಿದ್ದು? ನೀವು ಡಿಫೆನ್ಸಲ್ಲಿ ಇದ್ದಾಗಲೇ ಅನ್ನಿಸ್ತು. ಆಗಲೇ ಅನಿಸಿತ್ತು ನಿಮಗೆ? ಆಗಲೇ ಅನಿಸಿತ್ತು, ಇದನ್ನು ನಾವು ಯಾಕೆ ಒಂದು ಬಿಸ್ನೆಸ್ ಆಗಿ ಶುರು ಮಾಡಬಾರ್ದು ಅಂತ. ಆಗ ನಾನು ಡಿಫೆನ್ಸಲ್ಲಿದ್ದಾಗ ಈ ಕೆಲಸ ಮಾಡೋಕ್ಕಾಗಲ್ಲ ನನಗೆ. ಐ ಕೆನಾಟ್ ಬಿ ಡೂಯಿಂಗ್ ಇಟ್ ವೆನ್ ಐ ಆಮ್ ಇನ್ ಸರ್ವಿಸ್. ಸೊ ಇದಾದಮೇಲೆ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. 2017ರಲ್ಲಿ ಶುರು ಮಾಡಿದಾಗ ಅದೇ ಕಾಂಪಿಟೇಷನ್ನು. ನಾನು ಯಾರಿಗೂ ಕಾಂಪಿಟೀಟರ್ ಅಲ್ಲ. ನಾನು ಮಾಡೋ ಕೆಲಸ ಸಿನ್ಸಿಯಾರಿಟಿ. ನಿಮಗೆ ನೀವು ಚಿನ್ನ ತಂದರೆ ನಿಮಗೆ ನೋಡ್ಬೋದು. MCX ಇಂಡೆಕ್ಸ್ ಇರುತ್ತೆ. MCX ಇಂಡೆಕ್ಸಲ್ಲಿ ಆನ್ಲೈನ್ ರೇಟ್ ನೋಡ್ಬೋದು. ಆನ್ಲೈನಲ್ಲೇ ರೇಟ್ ಇದೆ, ಅದನ್ನು ನೋಡ್ಬೋದು. ಅದಾದಮೇಲೆ ನಮ್ಮದು ಜರ್ಮನ್ ಸ್ಪೆಕ್ಟ್ರೋಮೀಟರ್ ಮೆಷಿನ್ ಇದೆ, ಅದರಲ್ಲಿ ಚೆಕ್ ಮಾಡ್ಬೋದು. ಯಾವುದೇ ಥರದ ಶಾರ್ಟ್ಕಟ್ಸ್ ಇಲ್ಲ ನಮ್ಮಲ್ಲಿ. ನಿಮ್ಗೆ ಅದನ್ನು ನೋಡಿ ನಿಮಗೆ ನಾವೊಂದು ಕೊಟೇಶನ್ ಕೊಡ್ತೀರಿ. ಓಕೆ ಅಂದರೆ ನೀವು ನಮಗೆ ಮಾರ್ಬೋದು. ಇಲ್ಲ ನಿಮಗೆ ಚಿನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಬನ್ನಿ ನಮ್ಮ ಹತ್ರ ಮಾರಿ ಬೇರೆ ಕಡೆ ಹೋಗಿ ಚಿನ್ನ ತೊಗೊಳ್ಳಿ. ವೇರೆವರ್ ಯು ವಾಂಟ್ ಯು ಕ್ಯಾನ್ ಬೈ. ಬಟ್ ನಿಮಗೆಲ್ಲ ಒಳ್ಳೆ ರೇಟ್ ಕೊಡ್ತೀನಿ ಅಂತ ಅದು ಗ್ಯಾರಂಟಿ ಕೊಡ್ತೀನಿ. ಇವತ್ತು ನಾವೊಂದು 50 ಬ್ರಾಂಚ್ ಇದೆ ನಮ್ಮದು. 50 ಬ್ರಾಂಚಸ್ ಇದೆ. ಈಗ ಇನ್ನೂ ಒಂದು 50 ಆ್ಯಡ್ ಮಾಡ್ತಿದ್ದೀರಿ ಸದ್ಯದಲ್ಲೇ. ಎಲ್ಲೆಲ್ಲಿ ಇದಾವೆ ಸರ್ ಬ್ರಾಂಚ್? ಕರ್ನಾಟಕ ಬಿಟ್ಟು ಹೊರಗಡೆನೂ ಇದೆಯಾ? ಕರ್ನಾಟಕ ಬಿಟ್ಟು ತಮಿಳ್ನಾಡಲ್ಲಿದೆ, ಕೇರಳ ಅಲ್ಲಿದೆ, 3 ಸ್ಟೇಟಲ್ಲಿದೆ. ಈಗ ಇನ್ನೊಂದು 50 ಬ್ರಾಂಚ್ ನಾವು ಓಪನ್ ಮಾಡಬೇಕು ಅಂತಿದ್ದೀರಿ. ಇಟ್ ಈಸ್ ಇನ್ ಪೈಪ್ಲೈನ್. ಗ್ರೇಟ್. ಕರ್ನಾಟಕದಲ್ಲಿ ಎಲ್ಲ ಕಡೆ ಹೋಗಬೇಕು ಅಂತಿದ್ದೀರಿ, ಎಲ್ಲೆಲ್ಲಿ ಇಲ್ಲೋ ಅಲ್ಲೆಲ್ಲ ಮಾಡಬೇಕು ಅಂತಿದ್ದೀರಿ. ಬಾಬು 1987 ಪ್ರಾಬಬಲಿ ಬಜಾಜ್ ಚೇತಕ್ ಸ್ಕೂಟ್ರಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬರ್ತಾ ಇದ್ದಂಥ ಬಾಬು, ನಂತರ ಅವರು ಎಲಿವೇಟ್ ಆಗಿ ಸ್ಯಾಂಟ್ರೋ ಕಾರ್ಗೆ ಬಂದಂಥ ಎಲಿವೇಟೆಡು. ಇವತ್ತು ವೈಟ್ ಗೋಲ್ಡಲ್ಲಿ ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಇಷ್ಟು ಬೆಳೆದು ನಿಂತಿರುವಂಥದ್ದು ತುಂಬ ಸಂತೋಷ ಕೊಡುವಂಥದ್ದು. ಅವರು 2008 ಡಿಪಾರ್ಟ್ಮೆಂಟ್ ಬೀಳುವಾಗ ನಾವೆಲ್ಲ ಅವ್ರಿಗೆ ಅಡ್ವೈಸ್ ಮಾಡಿದ್ವಿ, ಬಾಬು ನೀವು ತಪ್ಪು ಮಾಡ್ತಾಯಿದ್ದೀರಾ, ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಬಿಡ್ತಾ ಇದ್ದೀರಾ, ಯೋಚನೆ ಮಾಡಿ. ಆದರೆ ಇವತ್ತು ಆ ಅಡ್ವೈಸನ್ನು ನಮ್ಮನ್ನು ಕೇಳಿದರೆ ಅವರು ಇಲ್ಲಿ ಇರ್ತಿರಲಿಲ್ಲ. ಅಡ್ವೈಸನ್ನು ಎಗನೆಸ್ಟ್ ನಮ್ಮ ಅಡ್ವೈಸನ್ನು ಮಾಡಿ ಅವ್ರು ಬಂದಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅಂದರೆ ಸರ್ ಒಬ್ಬ ಶ್ರೀಮಂತನಿಗೆ ಮಾತ್ರ ಅಲ್ಲ, ಒಬ್ಬ ಬಡ ಕುಟುಂಬ, ಒಬ್ಬ ಮಧ್ಯಮ ವರ್ಗದವನಿಗೆ ಚಿನ್ನ ಅಂದರೆ ಒಂದು ಸಂತೋಷ. ಚಿನ್ನ ಅಂದರೆ ಒಂದು ರೀತಿ ಹೆಮ್ಮೆ ಇದ್ದ ಹಾಗೆ, ಪ್ರೈಡ್ ಇದ್ದ ಹಾಗೆ. ಅಷ್ಟು ಮಾತ್ರ ಅಲ್ಲ, ಚಿನ್ನ ಅಂದರೆ ಜೀವನದಲ್ಲಿ ಒಂದು ಆಪದ್ ಬಾಂಧವ ಅನ್ನುವಂಥ ಭಾವನೆ ಎಲ್ರಿಗೂ ಕೂಡ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಓಕೆ, ಚಿನ್ನ ನಮ್ಮ ಕೈನಲ್ಲಿದೆ, ಅದನ್ನು ಮಾರಾದರೂ ನಾವು ಆ ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರಬಹುದು ಅನ್ನುವಂಥ ನಂಬಿಕೆ ಎಷ್ಟೋ ಜನರದ್ದು. ಬಟ್ ದುರಂತ ಏನು ಅಂದರೆ, 6ಕ್ಕೆ ತೆಗೆದುಕೊಂಡಂಥ ಚಿನ್ನಕ್ಕೆ ಮಾರಬೇಕಾದ್ರೆ ಬರೀ ₹3, 3ಕ್ಕೆ ಹೋಗೋದು, ಅದು ಸೇಲ್ ಆಗೋದು.
ಬಟ್ ವೈಟ್ ಗೋಲ್ಡ್ ಒಂದು ನಂಬಿಕೆನ ಕ್ರಿಯೇಟ್ ಮಾಡಿದೆ ಅಂಥ ಜನರ ಮಧ್ಯೆ, ಇಂಥ ಕಾಂಪಿಟೇಟರ್ಸ್ನ ಮಧ್ಯೆ. ಇಲ್ಲ, ನಿಮಗೆ ನ್ಯಾಯವಾದ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿ ಆ ಟ್ರಸ್ಟ್ನ ಹೇಗೆ ಕ್ರಿಯೇಟ್ ಮಾಡಿದ್ರಿ ಸರ್? ಒಂದು ನಂಬಿಕೆನ ಒಬ್ಬನಲ್ಲಿ ಹುಟ್ಟಿಸೋದು ಅದು ಈಸಿ ಮಾತಲ್ಲ, ಬಟ್ ವೈಟ್ ಗೋಲ್ಡ್ ಅದನ್ನು ಹುಟ್ಟಿಸಿದೆ. ಹೇಗೆ ಸಾಧ್ಯ ಆಯಿತು? ಇದು ಹಾರ್ಡ್ ವರ್ಕ್, ಸಿನ್ಸಿಯಾರಿಟಿ. ಇದು ಕಸ್ಟಮರಿಂದ ಕಸ್ಟಮರಿಗೆ ತಿಳಿದು ಬಂದಿರೋ ವಿಷಯ. ಇದು ಅವರುಗಳೇ ರೆಫರ್ ಮಾಡ್ತಿದ್ದಾರೆ. ಬೇರೆ ಕಡೆ ಎಲ್ಲ ವಿಚಾರಿಸಿ ನಮ್ಮ ಹತ್ರ ಬರ್ತಾರೆ. ಅವ್ರ ಫ್ರೆಂಡ್ಸ್ಗೂ ಅವರೇ ಕಳಿಸ್ತಾ ಇದ್ದಾರೆ, ನೀವು ಮಾರೋ ಹಂಗಿದ್ರೆ ವೈಟ್ ಗೋಲ್ಡ್ ಹೋಗಿ, ನಮ್ಗೆ ಯಾವತ್ತೂ ಮೋಸ ಆಗಿಲ್ಲ, ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ ಅಂಥೇಳಿ. ನಮ್ಮ ರಿವ್ಯೂಸ್ ನೋಡಿ ನೀವು, ನಮ್ಮ ಸಾವಿರಾರು ಗಟ್ಟಲೆ ರಿವ್ಯೂಸ್ ಇದೆ. ಅದೆಲ್ಲ ಕಸ್ಟಮರ್ ಬರೆದಿರೋದು, ನಾವು ಯಾರಿಗೂ ಹೇಳಿ ಬರ್ಸಿರೋದಲ್ಲ, ಅವರವರೇ ಬರೆದಿರೋದು. ಅದರಲ್ಲಿ ವೆರಿ ಗುಡ್ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಮಗೂ ಸಂತೋಷ ಆಗುತ್ತೆ. ಈ ಎಲ್ಲ ಸಾಧನೆಯ ಹಿಂದೆ, ಈ ಎಲ್ಲ ಅಚೀವ್ಮೆಂಟ್ಸ್ ಹಿಂದೆ ಕಠಿಣ ಪರಿಶ್ರಮ, ಒಂದು ನಿರ್ದಿಷ್ಟವಾದಂತಹ ಗುರಿ ತಲುಪಬೇಕು ಅನ್ನೋ ಒಂದು ಛಲ, ಹಠ ಇದೆಲ್ಲ ಇದೆ. ಯಾಕಂದರೆ ಸಾಧನೆ ಅನ್ನೋದು ಬಹಳ ಸುಲಭವಾಗಿ ದಕ್ಕುವಂಥದ್ದಲ್ಲ. ಇದು ನಾವು ಅವರ ಆತ್ಮೀಯ ಸ್ನೇಹಿತರಾಗಿ ಇಷ್ಟು ವರ್ಷದಿಂದ ನಾವು ಅವ್ರ ಬೆಳಗ್ಗೆ ನೋಡ್ಕೊಂಡಿದ್ದೀವಿ, ನಮ್ಗೆ ಗೊತ್ತಿರುತ್ತೆ. ಸಡನ್ನಾಗಿ ಅವನ್ನ ನೋಡಿದವರು ಇವತ್ತೊಂದು ದಿವಸ ಇಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಿದೆ ಅನ್ಕೋತಾರೆ. ಅದರ ಹಿಂದೆ ಅದು ಹಾಕದಂತಹ ಶ್ರಮ ಇದೆಯಲ್ಲ, ಅದಕ್ಕೆ ನಾವೆಲ್ಲ ಸಾಕ್ಷಿಭೂತರಾಗಿದ್ದೀವಿ. ವೈಟ್ ಗೋಲ್ಡ್ನ ಈ ಪರಿಯ ಒಂದು ಜನರಲ್ ನಂಬಿಕೆ ಹುಟ್ಟೋದಕ್ಕೆ ಮತ್ತೊಂದು ಕಾರಣ ನಿಮ್ಮ ಕೆಲಸದಲ್ಲಿರುವಂಥ ಆ ಟ್ರಾನ್ಸ್ಪರೆನ್ಸಿ, ಆ ಪಾರದರ್ಶಕತೆ. ಒಂದು ಚಿನ್ನನ ಒಬ್ಬ ಮಾರಾಟ ಮಾಡೋಕ್ಕೆ ಬಂದಾಗ, ಅವನು ಸೇಲ್ ಮಾಡೋದಕ್ಕೆ ಬಂದಾಗ ಆ ಪ್ರೋಸೆಸ್ ಯಾವ ಥರ ಇರುತ್ತೆ, ಅದು KYC, ಅವರ KYCನ ತೆಗೆದುಕೊಳ್ಳೋದ್ರಿಂದ ಹಿಡಿದು ಎಲ್ಲಾನು ಅದನ್ನು ಸಣ್ಣದಾಗಿ ವಿವರಿಸಬಹುದೇ ಸರ್? ಈಗ ಬಂದಾಗ ಅವ್ರ KYC ನಾವು ತೊಗೊಳ್ತೀರಿ. ಆಧಾರ್ ಆಗಿರಲಿ, ಇಲ್ಲ ವೋಟರ್ ID, ಪಾಸ್ಪೋರ್ಟು ಏನೋ ಅಂತ, ಅದನ್ನು ನಾವು ವಿಚಾರಿಸಲೇಬೇಕು. ಯಾಕಂದರೆ ಅವನಿಗೆ ಅದು ಯಾವ ಕಾರಣಕ್ಕೆ ಅದನ್ನು ಸ್ಪಷ್ಟವಾಗಿ ಅದು ಚಿನ್ನ ಎಲ್ಲಿಂದ ಬಂತು ಅಂತ ವಿಚಾರಿಸೋದಕ್ಕೋಸ್ಕರ ನಾವು ಚಿನ್ನ ಎಲ್ಲಿಂದ ಬಂತು ಅಂತ ಇಂಪಾರ್ಟೆಂಟ್. ಅದು ಈ ಚಿನ್ನ ಈಗ ಯಾರೋ ಬಂದು 1 kg ಮಾರ್ತೀನಿ ಅಂದರೆ ನಾವು ಅದನ್ನು ತಗೊಳ್ಳಲ್ಲ. ಯಾಕಂದರೆ ಎಲ್ಲಿಂದನ ಬಂದು ಅವನು 1 kg ಮಾರಬೇಕಾದ್ರೆ ಇಟ್ ಈಸ್ ನಾಟ್ ಗೋಲ್ಡ್ ಇಸ್ ನಾಟ್ ಮನೇಲಿ ಅಕ್ಯುಮುಲೇಟ್ ಆಗುವಂಥ ಐಟಮ್ ಅಲ್ಲ ಅದು. ಸೊ ಅವನ ಬ್ಯಾಕ್ಗ್ರೌಂಡ್ ಹುಡುಕ್ತೀರಿ, ಅವನ ಬ್ಯಾಕ್ಗ್ರೌಂಡು ಡೌಟ್ ಇದ್ದಾಗ ಅವ್ರ ಮನೆಗೂ ಹೋಗ್ತೀರಿ, ಮನೆ ವೆರಿಫಿಕೇಷನ್ ಮಾಡ್ತೀರಿ. ಆಮೇಲೆ ಆನ್ಲೈನು ಆಧಾರ್ ಚೆಕ್ ಮಾಡ್ತೀರಿ, ಅವನ ಪಾಸ್ಪೋರ್ಟ್ ಇದ್ದರೆ ಅದನ್ನು ವೆರಿಫೈ ಮಾಡ್ತೀರಿ. ಇದನ್ನೆಲ್ಲ ಬಿಲ್ ಇದ್ದರೆ ಈಸಿ ಆಗುತ್ತೆ ಕೆಲಸ. ಬಿಲ್ ಇಲ್ಲ ಬಂದಾಗ ಇದನ್ನೆಲ್ಲ ವೆರಿಫೈ ಮಾಡಿ ನಮ್ಗೆ ಕನ್ವಿನ್ಸ್ ಆದರೆ ನಾವು ಚಿನ್ನ ಪರ್ಚೇಸ್ ಮಾಡ್ತೀರಿ. ಅವರಿಗೆ ಕೊಟೇಶನ್ ಕೊಡ್ತೀರಿ, ಅವ್ರಿಗೆ ಓಕೆ ಅಂದರೆ ನಾವು ಚಿನ್ನ ತಗೋತೀರಿ. ಒಂದು 10-15 ಮಿನಿಟ್ಸಲ್ಲೇ ಅವ್ರ ಅಕೌಂಟಿಗೆ ದುಡ್ಡು ಬರುತ್ತೆ. ಇಂಥದ್ದೊಂದು ಬಿಸ್ನೆಸ್ನ ಸ್ಟ್ಯಾಂಡ್ ಮಾಡೋದು ಅಷ್ಟು ಕಾಂಪಿಟೇಟರ್ಸ್ ಇದ್ದಾಗ ಈಸಿ ಅಲ್ಲ ಸರ್. ಸವಾಲುಗಳು 100% ನಿಮ್ಗೆ ಎದುರಾಗಿರುತ್ತೆ. ಆ ಸವಾಲುಗಳನ್ನು ಹೇಗೆ ಫೇಸ್ ಮಾಡಿದರೆ? ಯಾವುದಾದ್ರೂ ತುಂಬ ಇದನ್ನು ಫೇಸ್ ಮಾಡೋದು ತುಂಬ ಕಷ್ಟ ಅನ್ನುವಂಥ ಸಿಚುವೇಶನ್ ಯಾವತ್ತಾದರೂ ನಿರ್ಮಾಣ ಆಗಿತ್ತಾ ಈ 15 ವರ್ಷದ ಜರ್ನಿನಲ್ಲಿ? ಹಾಗಿತ್ತು. ಇದು ಲ್ಯಾಂಡ್ ಎಲ್ಲರೂ ಮಾರೋ ಐಟಮ್ಮು, ಎಲ್ಲರೂ ಮಾಡ್ತಿದ್ದಾರೆ. ಕೆಲವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಕೆಲವರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಸೊ ಇದೆಲ್ಲ ಆದಾಗ ನಮ್ಮನ್ನು ಜನ ನಂಬಬೇಕಲ್ವ. ನಂಬಬೇಕು ಅಂದರೆ ಒಂದು ಪ್ರಾಜೆಕ್ಟ್ ಮಾಡಿ, 2 ಮಾಡಿ, 3 ಮಾಡಿ. ಫಸ್ಟ್ ನಾನು ಪ್ರಾಜೆಕ್ಟ್ ಶುರು ಮಾಡಿದಾಗ ನಾನು 100 ಜನ ಕ್ಲೈಂಟ್ಸನ್ನು ಕರ್ಕೊಂಡೋಗಿದ್ದೀನಿ ಸೈಟ್ ತೋರಿಸೋದಕ್ಕೆ, ಒಬ್ಬರು ಪರ್ಚೇಸ್ ಮಾಡಿಲ್ಲ. ಆಗ ನಾನು ವಾಪಸ್ ಬಂದು ಐ ಸ್ಟಾರ್ಟೆಡ್ ಥಿಂಕಿಂಗ್ ವೈ ಐ ಆಮ್ ನಾಟ್ ಏಬಲ್ ಟು ಸೆಲ್. ನಾನು ಅದಕ್ಕೆ ದಾರಿ ಕಂಡಿಡಿದು ನಾನು ಹೊಸ ಇದು ಮಾಡಿ ಮಾರ್ಕೆಟಿಗೆ ಬಂದಾಗ 3 ತಿಂಗಳಲ್ಲಿ ಅದನ್ನು ಮಾರಿದೆ. 55 ಸೈಟ್ ನಾನು ಮಾಡಿದ್ದು, 55 ಸೈಟು ನಾನು 3 ತಿಂಗಳಲ್ಲಿ ಮಾರಿದೆ. ನಾನು ಡಿಸಪಾಯಿಂಟ್ ಆಗಿಲ್ಲ. ನಾನು ಅದು ಒಂದು ಫೇಲ್ಯೂರ್ ಇಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತೇಳಿ ನಾನು ಅಲ್ಲಿಂದ ಮುಂದಕ್ಕೆ ಹೋದೆ. ಚಿನ್ನವನ್ನು ಮಾರಾಟ ಮಾಡೋಕ್ಕೆ ಬಂದಂಥ ಟೈಮ್ನಲ್ಲಿ ಅವ್ನು ಯಾವುದೋ ಕಷ್ಟದಿಂದ ಚಿನ್ನವನ್ನು ಮಾರಾಟ ಮಾಡೋಕ್ಕೆ ಬಂದಿರ್ತಾನೆ ಸರ್, ಯಾರೇ ಆದರೂ, ಯಾವುದೇ ಫ್ಯಾಮಿಲಿ ಆದರೂ. ಬಟ್ ಒಂದು ಗೌರವಯುತವಾದಂಥ ಆ ಒಂದು ಸೇಲನ್ನು ಅಥವಾ ಅವ್ರಿಗೆ ಕೊಡುವಂಥ ರೀತಿ ಇರ್ಬೋದು, ಅದನ್ನು ಮೇಂಟೈನ್ ಮಾಡುವಂಥ ಕೆಲಸವನ್ನು ವೈಟ್ ಗೋಲ್ಡ್ ಮಾಡ್ತಾ ಇದೆ. ಅದನ್ನು ವಿವರಿಸಬಹುದಾ ಸರ್? ನಾವು ಯಾವುದೇ ಕಸ್ಟಮರ್ ಬಂದರೂ ಅವ್ರನ್ನ ಗೌರವದಿಂದಾನೇ ಸ್ವೀಕರಿಸ್ತೀರಿ. ಅವರ ಹಾರ್ಡ್ಶಿಪ್ ನಮಗೆ ಗೊತ್ತು. ಅವ್ರ ಹಾರ್ಡ್ಶಿಪ್ಪಲ್ಲಿ ನಾವು ದುಡ್ಡು ಮಾಡೋಕ್ಕೆ ಹೋಗಲ್ಲ. ಅವರ ಸಹಾಯಕತೆಗೆ ನೀವು ಸ್ಪಂದಿಸ್ತೀರಿ. ಡೆಫಿನೆಟ್ಲಿ ನಾವು ಸ್ಪಂದಿಸ್ತೀರಿ. ನಾವು ಅದರಲ್ಲಿ ಅವ್ರ ಕಷ್ಟ ನಮಗೆ ಗೊತ್ತು, ಯಾಕಂದ್ರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು. ಸೊ ಅದರಿಂದ ನಾವೇನು ಮಾಡ್ತೀರಿ ಅಂದರೆ ದ ಬೆಸ್ಟ್ ಪ್ರೈಸ್ ಪಾಸಿಬಲ್. ಅವ್ರಿಗೆ ಹಾಸ್ಪಿಟಲ್ ಖರ್ಚಿಗಿರ್ಬೋದು, ಅಥವಾ ಅಡ್ಮಿಷನ್, ಕಾಲೇಜ್ ಅಡ್ಮಿಷನ್, ಸ್ಕೂಲ್ ಅಡ್ಮಿಷನ್ ಇರ್ಬೋದು, ಅಥವಾ ಅವರು ಬೇರೆ ಏನೋ ವಿಷಯಕ್ಕೆ, ಅರ್ಜೆಂಟ್ ವಿಷಯಕ್ಕೆ ಬಂದಾಗ
ಚಿನ್ನ ಮಾರೋದು ಯಾವಾಗ ಅಂದರೆ ನಿಜ, ಅಂತಹ ಸಿಚುವೇಶನ್ಗಳು. ಅಂಥ ಸಿಚುವೇಷನಲ್ಲೇ ಅವ್ರು ಬರೋದು. ಚಿನ್ನ ಇಸ್ ದ ಲಾಸ್ಟ್ ಥಿಂಗ್ ಟು ದೇ ವಿಲ್ ಸೆಲ್, ಮಾರೋದು ಕೊನೆಯ ಐಟಮ್ ಅವ್ರು ಮಾರೋದು. ಅದು ಬಂದಾಗ ನಾವು ಅದನ್ನು ಆಪರ್ಚುನಿಟಿ ಮಿಸ್ಯೂಸ್ ಮಾಡಬಾರ್ದು. ಅದನ್ನು ಅವ್ರಿಗೆ ಏನು ಬೇಕೋ ಅವ್ರಿಗೇನು ಸಹಾಯ ಮಾಡಿ ಅವ್ರಿಗೆ ಗೌರವದಿಂದ ಅವ್ರು ಚಿನ್ನ ಪರ್ಚೇಸ್ ಮಾಡೋದು, ಅದು ನಮ್ಮ ಉದ್ದೇಶ. ಆ ಮಿಸ್ಯೂಸ್ ಮಾಡೋರ ಮಧ್ಯೆ ಈ ರೀತಿ ಪ್ರಾಮಾಣಿಕವಾಗಿ ಅವರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಲ್ಲ ಸರ್, ಬಹುಶಃ ಇದೇ ವಿಚಾರಕ್ಕೆ ಜನ ನಿಮ್ಮ ಸಂಸ್ಥೆನ ನಂಬ್ತಾ ಇರೋದು, ನಿಮ್ಮ ಸಂಸ್ಥೆಯ ಮೇಲೆ ಆ ವಿಶ್ವಾಸವನ್ನು ಇಟ್ಕೊಂಡಿರೋದು. ನಾನು ಕೆಳಗಡೆ ಬರ್ತಾ ನೋಡಿದೆ ಸರ್, ಬಜಾಜ್ ಸ್ಕೂಟರ್ ನಿಂತಿದೆ ಅಲ್ಲಿ. ಆ ಸ್ಕೂಟರ್ ಹಿಂದಿರೋ ಸ್ಟೋರಿ ಏನು ಅಂತೇಳಿ, ಜೊತೆಗೆ ಪಕ್ಕದಲ್ಲಿ ಹೈ ಎಂಡ್ ಕಾರ್ಗಳು ಸಾಕಷ್ಟಿದ್ದಾವೆ. ಆ ಬಜಾಜ್ ಸ್ಕೂಟರಿಂದ ಹೈ ಎಂಡ್ ಕಾರ್ ತನಕದ ಆ ಜರ್ನಿ ಬಗ್ಗೆ ಹೇಳ್ಬೋದಾ ಅಂಥೇಳಿ. ನಾನು 1992ರಲ್ಲಿ ಮದುವೆ ಆದ. ಆ ಟೈಮಲ್ಲಿ ಬಜಾಜ್ ಚೇತಕ್ ಸ್ಕೂಟರ್ ತೊಗೊಂಡೆ. ದಟ್ ಈಸ್ ಮೈ ಫಸ್ಟ್ ಜರ್ನಿ ಆನ್ ಎ 2 ವೀಲರ್. ಬೆಂಗಳೂರು ರೋಡಲ್ಲಿ ಅದರಲ್ಲೇ ಓಡಾಡ್ತಾ ಇದ್ದೆ. ಅದರಲ್ಲೇ ಓಡಾಡ್ತಿದ್ದೆ. ಅದರಲ್ಲಿ ಅದು 1 ಲಕ್ಷ 1.5 ಲಕ್ಷ ಕಿಲೋಮೀಟ್ರ್ ಓಡಿದೆ. ಅದು ಹೌದಾ? ಅಷ್ಟು ಓಡಿದೆ ಆ ಸ್ಕೂಟ್ರು. ಅಲ್ಲಿ ಅದು ನನಗೊಂದು ಸೆಂಟಿಮೆಂಟಲ್ ವ್ಯಾಲ್ಯೂ. ಅದು ಇವತ್ತು ರನ್ನಿಂಗ್ ಕಂಡೀಷನಲ್ಲಿದೆ. ಇವತ್ತು ನಾನು ಓಡಿಸ್ತೀನಿ ಅದನ್ನು, ಬಜಾಜ್ ಚೇತಕ್ಕು. ಅದಾದಮೇಲೆ ಸ್ಯಾಂಟ್ರೋ ಕಾರ್ ತೊಗೊಂಡೆ. ಅದಾದಮೇಲೆ ಎಲ್ಲ ಹೈ ಎಂಡ್ ಕಾರು ತೊಗೊಂಡಿದ್ದೀನಿ. BMW 7 ಸೀರೀಸ್ ಇದೆ, X7 ಇದೆ, BMW i8 ಇದೆ, Audi 7 ಇದೆ, Audi 8 ಇದೆ. ಇದೆಲ್ಲ ಆಮೇಲೆ ಪರ್ಚೇಸ್ ಮಾಡಿರೋದು. ಹಾರ್ಡ್ ವರ್ಕ್ ಅಷ್ಟೇ, ಹಾರ್ಡ್ ವರ್ಕು. ಮಗನ ಸಪೋರ್ಟ್ ಇದೆ, ಮಗ, ವೈಫು, ಫ್ಯಾಮಿಲಿ ಸಪೋರ್ಟ್ ಇಸ್ ಆಲ್ಸೋ ದೇ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡಿದ್ದೆ. ಒಂದು ಸಂಸ್ಥೆನ ಒಬ್ಬ ವ್ಯಕ್ತಿ ಕಟ್ಟಬೇಕು ಅಂದರೆ ಅವನ ಹಿಂದೆ ಇರುವಂಥ ಅವನ ಫ್ಯಾಮಿಲಿ ಅವನಿಗೆ ಜೊತೆಯಾಗಿ ನಿಲ್ಲಬೇಕು. ನಿಮ್ಮ ವೈಫ್, ನಿಮ್ಮ ಮಗ, ನಿಮ್ಮ ಇಡೀ ಕುಟುಂಬ ಹೇಗಿದೆ ಸರ್? ಸಪೋರ್ಟ್ ಹೇಗಿದೆ? ಹೇಗೆ ನಿಂತಿದ್ದಾರೆ ನಿಮ್ಮ ಜೊತೆ? ದೇ ಆರ್ ಲೈಕ್ ಪಿಲ್ಲರ್ಸ್ ಟು ಮಿ. ನನಗೆ ಒಂದು ಪಿಲ್ಲರ್ಗಳಾಗಿದ್ದಾರೆ ಅವರು. ಮಗ ಆಗಿರಲಿ, ವೈಫ್ ಆಗಿರಲಿ, ಮಗಳಾಗಿರಲಿ, ಈಗ ಸೊಸೆನೂ ಸೇರ್ಕೊಂಡಿದ್ದಾರೆ. ಸೊ ಎಲ್ಲ ದೇ ಆರ್ ವೆರಿ ಗ್ರೇಟ್ ಸಪೋರ್ಟ್ ಟು ಮಿ. ಏನೇ ಅಡ್ಡ ಬಂದರೂ ಅದು ದಾಟೋದಕ್ಕೆ ಫಸ್ಟ್ ಅವರೇ ಬರ್ತಾರೆ. ಏನಾಗಿದೆ, ಏನು ಮಾಡಬೇಕು, ಯಾಕೆ ಮುಂದಕ್ಕೆ ಹೋಗಬೇಕು ಅಂತ. ಆ್ಯಂಡ್ ನಾನು ಅವನಿಗೆ, ಮಗನಿಗೆ ಎಲ್ಲ ಒಳ್ಳೆಯದೇ ಕಲಿಸಿದ್ದೀನಿ. ವಾಟ್ ಐ ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸು, ನನ್ನ ಇದನ್ನೇ ಅವನಿಗೂ ಕಲಿಸಿದ್ದೀನಿ. ಶಾರ್ಟ್ಕಟ್ಸ್ ಯಾವುದೂ ಇಲ್ಲ ಮಗನೇ. ನಾವು ಏನು ಮಾಡಿದ್ರೂ ಕಷ್ಟದಿಂದ, ಹಾರ್ಡ್ ವರ್ಕಿಂದ ಮಾಡಬೇಕು. ಸಕ್ಸಸ್ ಇದ್ದೇ ಇದೆ. ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ ದೇವರಿದ್ದಾರೆ. ನಮಗೆ ಎಲ್ಲೋ ಒಂದು ಕಡೆ ಸಹಾಯಕ್ಕೆ ಬರುತ್ತೆ, ದೇವರು ಬರ್ತಾರೆ ಅಂತ ನಾನು ನಂಬ್ತೀನಿ. ಅದರ ವೈಟ್ ಪ್ರಾಜೆಕ್ಟ್ಸ್ ಮತ್ತು ವೈಟ್ ಗೋಲ್ಡ್ನ ಮಾಲೀಕರಾಗಿರ್ತಕ್ಕಂಥ ಬಾಬು ಸೀಜರ್ ಅವರು ನನಗೆ ಸುಮಾರು 17 ವರ್ಷಗಳಿಂದ ಅವರ ಪರಿಚಯವಿದೆ. ಅವರು ಹಂತ ಹಂತವಾಗಿ ತನ್ನ ಸಂಸ್ಥೆಯನ್ನು ಕಟ್ಟಿ ಮೇಲೆ ಬಂದಂಥವರು. ಇವತ್ತು ಅವರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ವ್ಯಾಪಾರದಲ್ಲಿ ಒಳ್ಳೆಯ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರು ಭಾಳ ವಿಶ್ವಾಸಪ್ರಿಯ, ಸಜ್ಜನರಾಗಿರ್ತಕ್ಕಂಥ ವ್ಯಾಪಾರಿ ಅಂತ ಹೇಳ್ಬೋದು. ಕೆಲಸ ಕಲಿತು ಸುಮಾರು 8 ವರ್ಷ ಕೆಲಸ ಮಾಡಿದ್ಮೇಲೆ ನೀನು ಹೆಂಗೂ ಮಾಸ್ಟರ್ ಡಿಗ್ರಿ ಮಾಡಿದ್ಯಾ, ಯಾಕೆ ನೀನು ಕಂಟಿನ್ಯೂ ಎಜುಕೇಷನ್ ಮಾಡಿ ಲಾ ಮಾಡಬಾರ್ದು ಅಂತಲೂ ನನಗೆ ಗೈಡ್ ಮಾಡಿ, ಅವ್ರ ಸಜೆಷನ್ ಅಂತೆ ನಾನು ಲಾನೂ ಮಾಡಿದೆ. ಲಾ ಮಾಡಿ ಅವ್ರ ಜೊತೆ ಕೆಲಸಕ್ಕೆ ಮತ್ತೆ ಅಡ್ವೊಕೇಟಾಗಿ ಕೆಲಸಕ್ಕೆ ಸೇರಿದೆ. ಅಷ್ಟೇ ಅಲ್ಲ, ನಮ್ಗೆ ಫೈನಾನ್ಷಿಯಲಿ ಹೆಲ್ಪ್ ಆಗಲಿ, ಲೈಫಲ್ಲಿ ಮಾರಲ್ ಸಪೋರ್ಟ್ ಆಗಲಿ, ಎಲ್ಲದನ್ನೂ ಮಾಡಿದ್ದಾರೆ. ಇಂಥ ಬಾಸ್ ಸಿಕ್ಕಿರೋದು ನಮ್ಮ ಪುಣ್ಯ. ಬಾಬು ಸಿ ಜೋಸೆಫ್ ಅವರನ್ನು ಜನ ಇಷ್ಟಪಡ್ತಾ ಇರೋದು ಕೇವಲ ಅವರೊಬ್ಬ ಸಕ್ಸಸ್ಫುಲ್ ಉದ್ಯಮಿ ಅನ್ನುವಂಥ ಕಾರಣಕ್ಕೆ ಮಾತ್ರ ಅಲ್ಲ, ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನುವಂಥ ಥಾಟ್ ಅವರಲ್ಲಿರೋದಕ್ಕೆ. ಅದು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇರೋದಾಗಿರ್ಬಹುದು, ಅಥವಾ ಕೋವಿಡ್ ಟೈಮ್ನಲ್ಲಿ ನೀವು ಮಾಡಿದಂತಹ ಸಹಾಯ ಆಗಿರ್ಬೋದು. ಅದನ್ನು ವಿವರಿಸಬಹುದಾ ಸರ್? ಈಗ ಕೋವಿಡ್ ಬಂದಾಗ ಎಲ್ರಿಗೂ ತೊಂದರೆ ಆಯಿತು, ನಮಗೂ ತೊಂದರೆ ಆಯಿತು. ನಮ್ಮ ವೈಫಿಗೂ ಕೋವಿಡ್ ಇತ್ತು. ಸೊ ಅಲ್ಲಿ ಹೋದಾಗ ಸೆಂಟ್ ಮಾರ್ಥಾಸ್ ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ದೆ. ಅವರಿಗೆ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರನ್ನ ಸೆಂಟ್ ಮಾರ್ಥಾಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆ. ಆಗ ನಾನು ಅಲ್ಲಿ ಕಂಡು ಬಂತು ನನಗೆ ಏನಂದ್ರೆ, ಹೈ ಫ್ಲೋ ಆಕ್ಸಿಜನ್ ಮೆಷಿನ್ಸ್ ಅಲ್ಲಿ ಇರಲಿಲ್ಲ, ಕಡಿಮೆ ಇತ್ತು. ಅಂದರೆ ಆಕ್ಸಿಜನ್ನು 4-5 ಪೇಷಂಟ್ಸಿಗೆ ಹಂಚೋ ಅಂಥ ಮೆಷಿನ್ ಅಲ್ಲಿ ಕಡಿಮೆ ಇತ್ತು. ಒಂದೇ ಆಕ್ಸಿಜನ್ ಸಿಲಿಂಡರ್ನಿಂದ ಬೇರೆ ಕಡೆಗೆ ಪಾಸ್. ಆಗ ನಾನೇನು ಮಾಡಿದೆ ಅಂದರೆ, ಅದನ್ನು ನಾನು ಸಿಸ್ಟರ್ ಕೇಳಿದೆ, ನಿಮಗೆ ಏನೇನು ಬೇಕು ಅಂದರೆ ಇದನ್ನು ಅರ್ಜೆಂಟಾಗಿ ಕೊಡಿದ್ರೆ ಪೇಷಂಟ್ಸನ್ನ ಸೇವ್ ಮಾಡ್ಬೋದು ಅಂದರು. ಆಗ ನಾನು ಆ ಮೆಷಿನಲ್ಲಿ 2 ಮೆಷಿನ್ ಕೊಡಿಸ್ದೆ ನಾನು ಮಾರ್ಥಾಸ್ ಹಾಸ್ಪಿಟ್ಲಲ್ಲಿ. ಆಮೇಲೆ ಕಿಟ್ಗಳು, ಪೊಲೀಸ್ ಸ್ಟೇಷನಲ್ಲಿ ಕಿಟ್ಗಳು, ಇಲ್ಲಿ ಏನೇನು ಸಹಾಯ ಕೇಳಿದ್ರು ಎಲ್ಲ ಕೊಟ್ಟಿದ್ದೀನಿ ನಾನು. ಕೋವಿಡ್ ಟೈಮಲ್ಲಿ ಯಾರ್ಯಾರು ನನ್ನ ಹತ್ರ ಸಹಾಯ ಕೇಳಿದ್ರು ಅವ್ರಿಗೆಲ್ಲ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಈ ಪೊಲಿಟಿಷಿಯನ್ಸ್ ಕಡೆಯಿಂದ ಹೆಲ್ಪು ಎಲ್ಲರಿಗೂ ಮಾಡಿದ್ದೀನಿ ನಾನು. ಆಮೇಲೆ ಅಬೌಟ್ ಸ್ಕಾಲರ್ಶಿಪ್ ಹೇಳಿದ್ರೆ,
ಸ್ಕಾಲರ್ಶಿಪ್ ನಾವು ಓದಿದ್ದು ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲು. ನಾನು ಓದಬೇಕಾದ್ರೆ ನಮ್ಮ ಮನೆಯಲ್ಲೂ ಕಷ್ಟ ಇತ್ತು. ನಮ್ಮ ಮನೆಯಲ್ಲೂ 3 ಜನಕ್ಕೆ ಫೀಸ್ ಕಟ್ಟೋಕ್ಕಾಗ್ತಾ ಇರಲಿಲ್ಲ. ಆವಾಗ ಏನಾಗ್ತಿತ್ತು ಅಂದರೆ, ಒಂದು ಸ್ಕೂಲ್ ಶುರು ಆಗಿದ ತಕ್ಷಣ 1 ತಿಂಗಳಾದಮೇಲೆ ನಮ್ಮದೆಲ್ಲ ಹೆಸರುಗಳು ಕರೆದು, ನೀವೆಲ್ಲ ಫೀಸ್ ಕಟ್ಟಿಲ್ಲ, ಮನೆಗೆ ಹೋಗಿ ಫೀಸ್ ಕಟ್ಟಿ ಅಂತ ಕಳಿಸೋರು, ಮನೆಗೆ ಕಳಿಸೋರು. ಸೊ ಇದು ಎಕ್ಸ್ಪೀರಿಯೆನ್ಸ್ ನಮ್ಗೆ ಎಲ್ಲ ವರ್ಷವೂ ಇದೆ. ಅವ್ರು ಬಂದು ಕಟ್ಟೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ, 1 ತಿಂಗಳು ಆಗೋಗಿರುತ್ತೆ, ಒಂದು 2-3 ಸತಿ ಆದರೂ ನಾವು ಮನೆಗೆ ಹೋಗ್ಬೇಕಾಗತ್ತೆ ಫೀಸ್ ಕಟ್ಟಲಿಲ್ಲ ಅಂತ. ಅಂಥ ಒಂದು ಸಿಚುವೇಷನಲ್ಲಿ ನಾನು ಬೆಳೆದವನು. ಆಮೇಲೆ ನಮಗೆ ಬೇಕ್ರಿ ಇತ್ತು ಅಂತ ಹೇಳಿದ್ದೆ. ಈ ಬೇಕ್ರಿಗೆ ಬೆಳಗ್ಗೆ ಅಂಗಡಿಯಲ್ಲಿ ಕುತ್ಕೋಬೇಕಾಗಿತ್ತು, ಸಾಯಂಕಾಲ ಅಂಗಡಿಯಲ್ಲಿ ಕುತ್ಕೋಬೇಕಾಗಿತ್ತು. ಸೊ ಅದರಿಂದ ನಮಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಎಲ್ಲ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಇದನ್ನೆಲ್ಲ ನೋಡಿ ನಾನು ಚೆನ್ನಾಗಿರಬೇಕಾದ್ರೆ ನಾನು ಸ್ಕೂಲ್ಗೆ ವಾಪಸ್ ಹೋದೆ. ಸ್ಕೂಲ್ಗೆ ವಾಪಸ್ ಹೋಗಿ ಪ್ರಿನ್ಸಿಪಲ್ಗೆ ಹೇಳಿದೆ, ಈ ಥರ ಎಷ್ಟು ಮಕ್ಕಳು ಪೇರೆಂಟ್ಸ್ ಇಲ್ಲದೆ ಇದ್ದಾರೆ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಈ ಅಪ್ಪ ಅಮ್ಮ ಇಬ್ಬರೂ ಇಲ್ಲದೆ ಇರೋರು ಯಾರ್ಯಾರಿದ್ದಾರೆ ಅಂತೆಲ್ಲ ಹುಡುಕಿ ಒಂದು 150 ಜನ ಮಕ್ಕಳಿಗೆ ಇದೇ ಸೆಂಟ್ ಜೋಸೆಫ್ಸಲ್ಲಿ ನಾವು ಒಂದು ಸ್ಕಾಲರ್ಶಿಪ್ ಫಂಡ್ ಶುರು ಮಾಡಿದ್ದಾರೆ, ಇಗ್ನೈಟಿಂಗ್ ಮೈಂಡ್ಸ್ ಅಂತ. ಇದರಲ್ಲಿ ಈ ಮಕ್ಕಳಿಗೆ ಏನು ರೀಸನಿಗೆ ಫೀಸ್ ಇಲ್ಲ, ಯೂನಿಫಾರ್ಮ್ ಇಲ್ಲ ಅಂತ ಸ್ಕೂಲ್ ಬಿಡಬಾರ್ದು. ಇವರಿಗೆ ನಾವು ರೆಗ್ಯುಲರಾಗಿ ಮಾನಿಟರ್ ಮಾಡಿ ಇವ್ರನ್ನ ಸ್ಟಡೀಸ್ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಈಗ ಅದಕ್ಕೆಲ್ಲ ರಿಸಲ್ಟ್ಸ್ ಬರ್ತಾಯಿದೆ, ಮಕ್ಕಳೆಲ್ಲ ಪಾಸ್ಔಟ್ ಆಗ್ತಾಯಿದ್ದಾರೆ. ಇವರೆಲ್ಲ ಒಳ್ಳೆ ಸಿವಿಲ್ ಸರ್ವಿಸ್ ಆಫೀಸರ್ಸು ಅಥವಾ ಒಳ್ಳೆ ಕೆಲಸಕ್ಕೆ ಎಲ್ಲೇ ಬಂದರೂ ಒಳ್ಳೆಯದಾಗಲಿ ಲೈಫಲ್ಲಿ ಅಂಥೇಳಿ ಇವ್ರಿಗೆ ನಾವು ಎಜುಕೇಷನ್ ಕೊಡ್ತಾಯಿದ್ದೀರಿ. ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಗಿವ್ ಈಗ. ದ್ಯಾಟ್ ಹ್ಯಾಟ್ಸ್ ಆಫ್ ಟು ಯು ಸರ್. Thank you. ಯಾಕಂದರೆ Thank you. ವಿದ್ಯಾದಾನಕ್ಕಿಂತ ಒಬ್ಬ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವಾಗೋದಕ್ಕಿಂತ ಇನ್ನು ಅದಕ್ಕಿಂತ ದೊಡ್ಡ ಒಂದು ದಾನ ಮತ್ತೊಂದಿಲ್ಲ ಅಂತ ನಾನು ಕೂಡ ಭಾವಿಸ್ತೀನಿ. ಸಕ್ಸಸ್ಗೆ ಏನಾದರೂ ಶಾರ್ಟ್ ಕಟ್ ಇದೆಯಾ ಅಂತ ಯಾರಾದರೂ ನಿಮ್ಮನ್ನು ಕೇಳಿದಾರಾ ಸರ್? ಯಾಕಂದರೆ ಈಗಿನ ಯಂಗ್ಸ್ಟರ್ಸ್ ಮೈಂಡ್ಸೆಟ್ ಹೆಂಗೆ ಅಂದರೆ, ಎಲ್ಲರೂ ಅಂತಲ್ಲ ಬಟ್ ಬಹುತೇಕರ ಮೈಂಡ್ಸೆಟ್ ಓವರ್ ನೈಟಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹೆಂಗೆ ಸ್ಟಾರ್ ಆಗ್ತಾರೋ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗ್ತಾರೋ ಹಾಗೆ ಸಕ್ಸಸ್ಸು ಬೇಗ ಬರಬೇಕು ಅನ್ನೋದು ತುಂಬ ಜನರಿಗಿರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಿ? ನಾನು ಹೇಳಿದ್ರೆ ಈ ಯೂನಿಕಾರ್ನ್ ಒಂದೇ ದಿವಸದಲ್ಲಿ ಆಗೋಕ್ಕಾಗಲ್ಲ. ಯೂನಿಕಾರ್ನಿಗೆ ಹಾರ್ಡ್ ವರ್ಕ್ ಬೇಕು, ಪೇಷನ್ಸ್ ಬೇಕು, ಸಿನ್ಸಿಯರ್ ಆಗಿರಬೇಕು. ನಾವು ಇವತ್ತು ಮಾಡಿ ಇವತ್ತು ಗಿಡ ನಟ್ಟು ನಾಳೆ ಮರ ಆಗಬೇಕು, ನಾಳಿದ್ದು ಮಾವಿನಕಾಯಿ ಕೀಳಬೇಕು ಅಂದರೆ ಆಗಲ್ಲ. ಇದು ಗಿಡ ಹಾಕಿ ಮರ ಆಗಿ ನೀರು ಹಾಕಿ ಅದಕ್ಕೆ ನೋಡಿಕೊಂಡು ಅದೊಂದು 8 ವರ್ಷ ಆಗುತ್ತೆ. 8 ವರ್ಷ 10 ವರ್ಷ ಆದಾಗ ದೊಡ್ಡ ಮರ ಆಗಿ ನಮಗೆ ಒಂದು ನೆರಳು ಕೊಡುತ್ತೆ, ಇನ್ನೊಂದು ಫ್ರೂಟ್ಸ್ ಕೊಡುತ್ತೆ. ಬಟ್ ಇದಕ್ಕೆ ಒಂದೇ ದಿವಸದಲ್ಲಿ ಆಗುವಂಥ ಐಟಮ್ ಅಲ್ಲ. ಯೂನಿಕಾರ್ನ್ ಆಗಬೇಕಾದ್ರೆ ಹಾರ್ಡ್ ವರ್ಕು, ಪೇಷನ್ಸು, ಸಿನ್ಸಿಯಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ನಾನು ಹೇಳಬಯಸ್ತೀನಿ. ಶಾರ್ಟ್ಕಟ್ಸ್ ಯಾವುದೇ ಇಲ್ಲ. ಸೇನೆಯಲ್ಲಿ ವರ್ಕ್ ಮಾಡಿದಂಥ ನಿಮ್ಮ ಅನುಭವ, ಅಲ್ಲಿನ ಆ ಶಿಸ್ತು, ಅಲ್ಲಿನ ಆ ಪ್ರಾಮಾಣಿಕತೆ ನಿಮ್ಮ ಮಾತಿನಲ್ಲಿ, ನಿಮ್ಮ ಈಗಿನ ಕೆಲಸದಲ್ಲಿ ಕಾಣಿಸ್ತಾ ಇದೆ ಸರ್. ಏನೂ ಇಲ್ಲದೆ ಒಂದು ಬಿಸ್ನೆಸ್ನ ಶುರು ಮಾಡ್ತೀರಿ. ಏಕ ವ್ಯಕ್ತಿಯಿಂದ ಶುರುವಾದಂತಹ ಬಿಸ್ನೆಸ್ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ವೈಟ್ ಪ್ರಾಜೆಕ್ಟ್ಸ್ ಆಗಲಿ, ಅದರಲ್ಲೂ ಪ್ರಮುಖವಾಗಿ ವೈಟ್ ಗೋಲ್ಡ್ ಜನರ ನಂಬಿಕೆಯನ್ನು ಗಳಿಸೋಕೆ ಶಕ್ತವಾಗಿದೆ. ಜನ ಇವತ್ತು ವೈಟ್ ಗೋಲ್ಡ್ ಅಂದರೆ ಕಣ್ಮುಚ್ಕೊಂಡು ನಮ್ಮ ಕಷ್ಟಕ್ಕಾಗ್ತಾರೆ ಅಂಥೇಳಿ ನೇರವಾಗಿ ಅಲ್ಲಿಗೆ ಬರುವಂಥರ ಮಟ್ಟಿಗೆ ಅದನ್ನು ಟ್ರಸ್ಟ್ ವರ್ದಿಯಾಗಿ ನೀವು ಬೆಳೆಸಿದ್ದೀರಿ. ಒಬ್ಬ ಸಾಧಕನಾಗಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ. ಇನ್ನಷ್ಟು ಎತ್ತರಕ್ಕೆ ನಿಮ್ಮ ಮೂಲಕ, ನಿಮ್ಮ ಮಗನ ಮೂಲಕ ಈ ಸಂಸ್ಥೆ ಬೆಳೀಲಿ ಅಂತ ನಾನು ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಈ ಶೋನಲ್ಲಿ ನನ್ನ ಜೊತೆ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಚಾನಲ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.